ಅವರು ಇವತ್ತು ಆರೋಪಿಗಳು ಅಪರಾಧಿಗಳಂಗೆ ಕಂಗೊಳಿಸ್ತಾ ಇದ್ದಾರೆ, ಅವರು ಹಿಡಿದು ಒಳಗೆ ಹಾಕ್ತಾ ಇದ್ದಾರೆ. ಚಿನ್ನಯ್ಯ ಆರಂಭದಲ್ಲಿ ಬಂದಿದ್ದು ಸತ್ಯ ಹೇಳ್ತಾ ಇದ್ದೀನಿ ಅದು ಮುಸುಕು ಹಾಕ್ಕೊಂಡು ಬಂದು ಹೇಳಿದ್ದ. ಯಾವಾಗ ಮುಸುಕು ತೆಗೆದು ಅವ ಅಪರಾಧಿ ಸ್ಥಾನದಲ್ಲಿ ತಗೊಂಡು ಉಲ್ಟಾ ಹೊಡೆದ. ಇದನ್ನು ನಾವು ನೋಡಿದ್ದೀವಿ. ಇವೆಲ್ಲ ಅನ್ಯಾಯಗಳು ನೋಡಿದ್ರೆ ಇವತ್ತಿಗೂ ನ್ಯಾಯ ಸಿಗ್ತಲ್ಲ, ಈ ದೌರ್ಜನ್ಯಗಳು ನ್ಯಾಯ ಸಿಗ್ತಲ್ಲ. ಇವತ್ತೇನೋ ಅದ್ರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜನ. ನಿಧಾನಕ್ಕೆ ಜನ, ಕರ್ನಾಟಕ ಜನ, ಇಡೀ ದೇಶದ ಜನ ಎಚ್ಚರಗೊಳ್ತಾ ಇದ್ದಾರೆ. ಇದೇನು ನಡೀತಾ ಇದೆ ಈ ದೇಶದಲ್ಲಿ? ನಿಜವಾಗಿಯೂ ಧರ್ಮಸ್ಥಳ ಧರ್ಮದ ಸ್ಥಳನ ಅನ್ನೋ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಯಾಕಂದ್ರೆ ಅನ್ಯಾಯಗಳ ಮೇಲೆ ಅನ್ಯಾಯ ಕೂಟಲ್ಲಿದ್ದಾವ. ಇವತ್ತಿಗೂ ಅವ್ರನ್ನ ಕರೆದು ಯಾರು ಇದ್ದಾರೆ ಆರೋಪ ಮಾಡ್ತಾ ಇದ್ದಾರೆ. ನಿರಂತರ ಆರೋಪದ, ಒಂದು ದಿನದಲ್ಲ 2 ದಿನದ ಸಾಕ್ಷಿಗಳ ಸಹಿತ ಕೊಡ್ತಾ ಇದ್ದಾರೆ ಅವರು. ಆದರೆ ಇವತ್ತಿಗೂ ಅವ್ರನ್ನ ಕರೆಸಿ ಎನ್ಕ್ವೈರಿ ಆಗ್ತಾಯಿಲ್ಲ. SIT ಅಂತೂ ಇನ್ನೂ ಆಗಿಲ್ಲ. ಆಲ್ರೆಡಿ ತನಿಖೆ ಆದಂಗೆ ನಮ್ಮ ಹೆಗ್ಗಡೆ ಅವರಂತ ಹೇಳಿಬಿಟ್ಟಿದ್ದಾರೆ, ಇಲ್ಲ ಒಳ್ಳೇದು ಕೆಲಸ ಮಾಡಿದ್ರಿ, ಸತ್ಯ ಹೊರಗೆ ಬರಲಿ ಅಂತ ಹೇಳಿದರು. ಧನ್ಯವಾದನ ಹೇಳಿದರು ಅವರು SITಗೆ. ಯಾಕೆ ಧನ್ಯವಾದ ಹೇಳಿದ್ರು SITಗೆ? ಸರ್ಕಾರಕ್ಕೆ ಯಾಕೆ ಧನ್ಯವಾದನ ಹೇಳಿದರು? ಇವತ್ತಿಗೂ ಅವೆಲ್ಲ ಪ್ರಶ್ನಾರ್ಹತೆ. ಇವರೆಲ್ಲ ಹೋರಾಡ್ತಾ ಇದ್ದಾರೆ, ನೂರಾರು ಜನ, ಸಾವಿರಾರು ಜನ, ಇವತ್ತು ಲಕ್ಷ ಆಗ್ತಾ ಇದ್ದಾರೆ ಅವರು. ಎಲ್ಲ ಕಡೆ ಉತ್ತರ ಕರ್ನಾಟಕದಲ್ಲಿ ಹಬ್ಬ ಇದೆ, ಮತ್ತೊಂದು ಕಡೆ ಹಬ್ಬ ಇದೆ. ದಿನನಿತ್ಯದ ಚರ್ಚೆ ಆಗ್ತಾಯಿದೆ. ಧರ್ಮಸ್ಥಳದಲ್ಲಿ ಏನಪ್ಪ, ಯಾವಾಗ ನ್ಯಾಯ ಸಿಗ್ತದೆ? ಸೌಜನ್ಯಗೆ ಯಾವಾಗ ಸಿಗ್ತದೆ? ವೇದವಲಿಗೆ ನ್ಯಾಯ ಯಾವಾಗ ಸಿಗ್ತದೆ? ಪದ್ಮಲತಾಗೆ ನ್ಯಾಯ ಯಾವಾಗ ಸಿಗ್ತದೆ? ಮಾವುತರಿಗೆ ಯಾವಾಗ ನ್ಯಾಯ ಸಿಗ್ತದೆ? ಯಮುನಾಗೆ ನ್ಯಾಯ ಯಾವಾಗ ಸಿಗ್ತದೆ? ಅಲ್ಲಿ ದಲಿತರಿಗೆ ನ್ಯಾಯ ಯಾವಾಗ ಸಿಗ್ತದೆ? ಇದೆಲ್ಲ ಕೇಳ್ತಿದ್ದಾರೆ ರೀ. ಸರ್ಕಾರಕ್ಕೆ ನಿಜವಾಗಿ ಕಿವಿ ಇದ್ದಾವ, ಕಣ್ಣಿದ್ದಾವ ಅಂತ ಇವ್ರು ಪ್ರಶ್ನೆಗಳಿದ್ದಾವೆ. ಒಂದಲ್ಲ 5 ಸರ್ಕಾರಗಳು ಬಂದು 5 ಜನ ಮುಖ್ಯಮಂತ್ರಿಗಳು ಬಂದವರು 13ರಿಂದ ಇಲ್ಲಿವರೆಗೆ 13 ವರ್ಷಗಳಲ್ಲ. ಇವತ್ತಿಗೂ ಯಾರು ಮಾಡಿದಾರ ಅನ್ನೋದೇನು ಇವ್ರು ಬಟ್ ಮಾಡಿ ತೋರಿಸ್ತಾ ಇದ್ದಾರೆ. ಅವ್ರ ಕಡೆ ಸರ್ಕಾರಗಳು ಹೋಗ್ತಾನೆ ಇಲ್ಲ. ಇವತ್ತು BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, JDS ಸರ್ಕಾರ ಇರಲಿ,